ದೂರ ಇಕ್ಕೋಲೆ ತಿಂತಾ ಇದೀವಿ. ತುಂಬಾ ಚೆನ್ನಾಗಿದೆ ಊಟ. ನೆಕ್ಸ್ಟ್ ರೈಸ್ ಐಟಮ್ ಹಾಕೊಂಡು ಗೈಸ್, ನಿಮ್ಮ ಮನೇಲಿ ಹೇಳ್ತಾರೆ ಹಂಗೆ ಹೊಸ ಬಟ್ಟೆನ ತೊಗೊಂಬಂದು ನಿನ್ನ ಡೋರ್ ಮೇಲೆ ಹಾಕು, ಬಟ್ಟೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಒಮ್ಮೆ ಹೇಳ್ತಾರೆ, ಅದಕ್ಕೆ ನಾನು ಹಾಕಿದ್ದೀನಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ಎಲ್ಲರಿಗೂ ಹೇಳ್ಬಿಡಿ ಅಮ್ಮ, ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಜ್ಜಿ ಹಾಯ್ ಮಾಡಿ. ಹಂಗೆ ನನ್ನ ವ್ಲಾಗ್ ಪ್ರೀತು ಇದ್ದಾನೆ, ಎಲ್ಲ ಒಬ್ಬಟ್ಟು ರೆಡಿ ಮಾಡಿ ನಮ್ಮ ಆಂಟಿನೂ ಬಂದಿದ್ದಾರೆ. ಎಲ್ಲ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಿದ್ದಾರೆ ಅಡುಗೆಗೆ ಇವತ್ತಿಗೆ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್. ಸೊ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾರೆ ಫಾರ್ ದ ಫಸ್ಟ್ ಟೈಮ್. ಈ ಸಲ ನಾವು ಮಾಡಬೇಕು ಅಂದ್ಬಿಟ್ಟು ನಾನು ಹೇಳಿ, ನಮ್ಮ ಅಮ್ಮನಿಗೆ ಹೇಳಿ ಈ ಸಲ ದೀಪಾವಳಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾರು ನನ್ನ ಚಾನಲ್ನ ಲೈಕ್ ಮಾಡಿರೋ, ಶೇರ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಾನು ಇವಾಗ ಔಟ್ಫಿಟ್ ಹಾಕ್ಕೊಂಡು ರೆಡಿಯಾಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಷ್ಟರಲ್ಲಿ ನೋಡಿ, ಇಲ್ಲಿ ಒಬ್ಬಟ್ಟಿಗೆ ಇದು ಬೇಳೆ ಅನ್ಕೊತೀನಿ. ಐ ಥಿಂಕ್ ಬೇಳೆ ಅದನ್ನು ನೆನೆ ಹಾಕಿದ್ದಾರೆ, ಅಥವಾ ಬೇಳೆ ಅದನ್ನು ಬೇಯಿಸ್ತಾ ಇದ್ದಾರೆ. ಸೊ ಅದಾದಮೇಲೆ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಅವ್ರು ಬಂದಾದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ನಾನು ಔಟ್ಫಿಟ್ ಹಾಕೊಂಡು ಔಟ್ಫಿಟ್ನ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ನಾನು ರೆಡಿ ಆಗಾಯಿತು, ನಾನು ಔಟ್ಫಿಟ್ ತೋರಿಸ್ತೀನಿ. ಇಟ್ಕೊಳ್ಳಿ, ಫುಲ್ ತೋರಿಸು ಗೈಸ್. ಫಸ್ಟ್ ಟೈಮ್ ಕುರ್ತಾ ಹಾಕೊಂಡಿರೋದು ನಾನು. ಹೇಗಿದೆ ಅಂತ ಹೇಳಿ. ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ನಾನು ಕುರ್ತಾನ. ಹಾಕಿರಲಿಲ್ಲ ನಾನು ಯಾವುದು. ಕಮೆಂಟ್ ಮಾಡಿ ಹೇಗಿದೆ ಅಂತ ಗೈಸ್. ನಿಮ್ಗೊಂದು ಅದ್ಭುತ ತೋರಿಸ್ತೀನಿ ನೋಡಿ, ನೀವು ಲೈಫಲ್ಲೂ ನೋಡಿರಲ್ಲ ಅದನ್ನು. ತೋರಿಸ್ತಾವ? ನಮ್ಮ ಅಮ್ಮಂದು ಕೂದಲು ಒಂದು ರಾತ್ರಿಗೆ ಇಷ್ಟುದ್ದ. ತುಂಬಾ ಎಣ್ಣೆ ಹಾಕಿದೆ ಅವಾಗ. ಆಮೇಲೆ ಕ್ಲೀನಿಂಗ್ ಪ್ಲೇಸ್ ಶಾಂಪು ಹಾಕೋದು ಹಿಡ್ಕೊಂಡು ಒಳ್ಳೆ ದಾರ ಥರ ಐತಲ್ಲ, ಯಾಕಮ್ಮ ಫೀಲ್ ಆದ್ರೆ ನನಗೇನೋ ಇಲ್ಲಿ ಒರಿಜಿನಲ್ ಕೂದಲು ಥರ ಫೀಲ್ ಆಯ್ತಲ್ಲ. ಇಲ್ಲೇನೋ ಒಂಥರ ನೋಡ್ರಿ, ಇಲ್ಲಿ ಪ್ಲಾಸ್ಟಿಕ್ ಥರ. ಏನಕ್ಕೆ ನನ್ ಕಣ್ ಕಾಣಿಸ್ತಿಲ್ಲ? ಓ ಸಾರಿ, ಓ ಕರೆಕ್ಟ್ ಅಲ್ಲ. ಓ ಗೈಸ್, ನನ್ ಕಣ್ ಕಾಣಿಸ್ತಿಲ್ಲ, ನಿಮ್ಗೆ ಕಾಣಿಸ್ತಿದ್ಯಾ ನೋಡಿ. ನಮ್ಮಮ್ಮ ಎಷ್ಟುದ ನೋಡಿ, ಎಷ್ಟುದ ಕೂದಲು. ಹೋ ಅದೆಲ್ಲ ನೋಡಿರಿ ಇವತ್ತು ನಮ್ಮಮ್ಮ ಹೂವು ಎಲ್ಲ ಮುಡ್ಕೊಂಡು. ಐಸ್ ಇದೇ ನೈಟಿ ನಾನು ತೊಗೊಂಡು ಕೊಟ್ಟಿದ್ದು. ತೋರಿಸಿಮ್ಮ, ಇದೇ ನೈಟಿ. ಸೊ ಒಂದು ರೇಂಜಿಗೆ ಮ್ಯಾಚಿಂಗ್ ಥರ ಐತಲ್ಲ ನಂದು ನಮ್ಮದೆಲ್ಲ ಸೇಮ್ ಮ್ಯಾಚಿಂಗ್ ಅಲ್ಲ. ಸೊ ಇವಾಗ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ. ಫ್ರೆಂಡ್ಸ್ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬನ್ನಿ. ಇನ್ನೂ ಅವರು ಅದೇ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಪಲಾವ್ ಐಟಮ್ಸು ಮತ್ತು ರೈಸ್ ಐಟಮ್ಸ್ ಮಾಡ್ಕೊತಾರೆ. ಅದೇನೇನು ಮಾಡ್ತಾರೆ ಅಂತ ತೋರಿಸ್ತೀನಿ. ಗೈಸ್, ನಾವಿವಾಗ ನೋಡಿ, ಬಾಯ್ಸ್ ಎಲ್ಲ ಆಗಲೇ ಬಂದರು. ನಾನು ಆಗಲೇ ತೋರ್ಸೋಕ್ಕಾಗಲೇ ಚಾರ್ಜರ್ ಹಾಕಿದೆ ನೋಡಿ. ಎಲ್ಲ ಏನು ಫಾರ್ಮಲ್ಸಲ್ಲಿ ಫುಲ್ಲು ಚಿಂದಿಯಾಗಿ ಕಾಣಿಸ್ತಿದ್ದಾರೆ ಬಾಯ್ಸ್. ಅವ್ರು ಫಾರ್ಮಲ್ಸಲ್ಲಿ ಇದ್ದಾರೆ. ನಾನು ಫೆಸ್ಟಿವಲ್ ವೈಬ್ಸಲ್ಲಿ ಇದ್ದೀನಿ. ಫೆಸ್ಟಿವಲ್ ವೈಬ್ಸಲ್ಲಿ ಇದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಲ್ಯಾಟ್ರನ್ ತರಕ್ಕೆ. ಅದೇ ನೈಟ್ ಹೊತ್ತು ದೀಪಾವಳಿಗೆ ಲ್ಯಾಂಟ್ರನ್ ತಾನೇ ಅದು. ಲ್ಯಾಂಟ್ರನ್ ತರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ನೈಟು ದೀಪ ಬಿಡಬೇಕಲ್ಲ ಮೇಲೆ ಆಕಾಶಕ್ಕೆ. ಓ ವಾವ್, ಥ್ಯಾಂಕ್ ಯು ಏನೋ ಹೇಳೋಣ ಅನ್ಕೊಂಡೆ, ಮತ್ತೆ ಬೇಜಾರು ಮಾಡ್ತೀನಿ. ಬಿಡಪ್ಪ, ಆಯಿತು ನೋಡಿ ಗೈಸ್. ನಮಗೆ ಏನೋ ಅಂತಿದ್ದಾನೆ. ಸೊ ತಗೊಂಡು ಹಂಗೆ ಮನೆಗೆ ಸ್ವಲ್ಪ ಬಾಳೆ ಎಲೆ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ತೊಗೊಂಡು ಬಂದ್ಬಿಡೋಣ. ಇವ್ರನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನು ಒಬ್ಬನೇ ಹೋಗಿ ಏನು ಮಾಡಲಿ, ಅದಕ್ಕೆ ಅವ್ರನ್ನ ಜೊತೆ ಕರ್ಕೊಂಡು ಬನ್ನಿ. ಹೋಗಿ ತೊಗೊಂಡು ರವಿ ನಮಗೆ ಫೈರ್ ಕ್ರ್ಯಾಕರ್ಸ್ ಇಸ್ಕೊಡ್ತಾನೆ. ಸರಿ ಆಯಿತು. ನನ್ನದೇ ಹೊಡಿರಿ, ನನ್ನ ಹತ್ರನೇ ಇದೆ. ಫೈರ್ ಕ್ರ್ಯಾಕರ್ಸು ಒಂದು ವರ್ಕ್ಸು ಒಂದು ಗೈಸ್. ಬಾಳೆ ಎಲೆ ತೊಗೊಂಡೆ. ಇವಾಗ ನೆಕ್ಸ್ಟು ಲ್ಯಾಂಟ್ರನ್ ತರಕ್ಕೆ ಹೋಗ್ತೀವಿ. ಬನ್ನಿ ಚೆಕ್ ಮಾಡೋಣ ಎಲ್ಲಿ ಲ್ಯಾಂಟ್ರನ್ನು ನೋಡಿ. ತೋರಿಸು, 2 ತೊಗೊಂಡಿದ್ದೀನಿ. ಸೊ ಅದನ್ನು ನೈಟ್ ಹಚ್ಚಿ ಬಿಡೋಣ. ಅದನ್ನು ತೋರಿಸಿ ನೈಟ್ ಹಚ್ಚಿ ಬಿಡೋದು. ಬನ್ನಿ ಇವಾಗ ಬೇಕರಿಗೆ ಹೋಗ್ಬಿಟ್ಟು ಜ್ಯೂಸ್ ತೊಗೊಂಡು ಇವ್ರಿಗಿಬ್ರು ಏನೋ ಕೊಡಿಸಿ ಹೋಗೋಣ ಮನೆಗೆ. ಗೈಸ್ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಮನೆಗೆ ಹೋಗೋಣ. ನೋಡಿ ಗೈಸ್, ನಮ್ಮ ಆಂಟಿ ಇದು ಮಾಡ್ತಿದ್ದಾರೆ. ಏನಿದು? ಹುಳ್ಳಿಕಾಯಿ ಪಲ್ಯ ಮಾಡ್ತಿದ್ದಾರೆ. ಆ್ಯಂಡ್ ಇವರಿಬ್ರು ತಿನ್ಕೊಂಡು ಕೂತಿದ್ದಾರೆ. ನೀನು ತಿಂದಿಲ್ವಾ? ತಿಂದ. ನಮ್ಮಮ್ಮ ಅಡುಗೆ ಮಾಡಿದ್ರೆ ಅಡುಗೆ ಅಂತೀನಿ ಏನೋ ರುಬ್ಕೊತಿದ್ದಾರೆ. ನಿಮ್ದು ಕೂದಲೆಲ್ಲ ಹಾಳಾಗೋಯ್ತಾ? ಪಾಪ ನೋಡಿ ಇಲ್ಲಿ. ನಮ್ಮ ಅಮ್ಮಂದು ಒರಿಜಿನಲ್ ಕೂತ್ಕೊಂಡಿದ್ದು ಗೊತ್ತಿರೋ ನಾಟಕ ಆಡ್ತಾನೆ. ಹೆಂಗ್ ಕಾಂಪಿಟೇಷನ್ಗಳು ನಡೀತಾ ಇದೆ ಇಲ್ಲಿ ವಿಶಾಲ್ದು. ಸೊ ಎಷ್ಟು ದಿವಸ ಆದ್ಮೇಲೆ ಸ್ವಲ್ಪ ಜೋರ ಎಷ್ಟು ದಿವಸ ಆದ್ಮೇಲೆ ಅವ್ರ ಅಡುಗೆ ಮಾಡೋಷ್ಟರಲ್ಲಿ, ಅವ್ರ ಅಡುಗೆ ಮಾಡಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲ ಫುಲ್ ಪಟಾಕಿ ಹೊಡ್ಕೊಂಡು ಆಟಾಡೋಣ. ಎಲ್ಲಿ
ಗೈಸ್ ಇಲ್ಲ ಹ್ಞೂ ಗೈಸ್ ಪಾವ ಬೇಮ್ಸ್ ಪ್ಯಾಂಟ್ ಸುಟ್ಟೋಯ್ತು ಗೈಸ್. ಸಾರಿ ಶಾ, ಸರಿ ಕಾಣಿಸಲ್ಲ ಬಿಡಿ ಶಾ, ಹೋಗ್ಲಿ. ಸಾರಿ ಶಾ ಗೈಸ್, ಸಾರಿ ಜೇಮ್ಸ್, ಇಲ್ಲಿಂದ ಮತ್ತೆ ಸಾರಿ. ಹಿಂಗೆ ಈ ತರ ಇನ್ಸಿಡೆಂಟ್ಸ್ ಎಲ್ಲ ಆಗೋ ಆ ಕಡೆ ಎಸಿರೋದು, ಬಾ ಆ ಕಡೆ ಎಸಿ, ಬಾ ಬೈ ಬಾ ನೀನು ಬಾ. ಆರು ಹೊಡಿತಾ ವಾಟ್ ಈಸ್ ದಿಸ್? ಗೈಸ್ ಪಟಾಕಿ ಗಮ್ಮಂತೇನು ಇಲ್ಲ ಬಿಡ, ಅಲ್ಲಿ ಬಿದ್ದೈತಂದು. ಗೈಸ್ ಪಟಾಕಿನೇ ಹೊಡಿಯಕ್ಕೆ ಬರಲ್ಲ ನಾನು, ಎಂತ ಏನು ಹೇಳು. ಯಾರೋ ಮನೆಗೆ ಹೊಟ್ಟೈತಾ? ವಾಟ್ ಈಸ್ ದಿಸ್ ರವಿ? ಗೈಸ್ ಯಾವುದೋ ಮನೆಯೊಳಗೆ ಹಾಕ್ಬಿಟ್ಟೆ ಪಾಪ ಪಟಾಕಿ. ಗಮ್ಮನ್ಲಿಲ್ಲ ನನ್ನ ಅದೃಷ್ಟಕ್ಕೆ. ಕೊಡೋ, ನಾನು ಹಂಚಿಗೆ ಒಂದು ದಮ್ಮಿನಿಲ್ಲ ಕಣೋ. ನಾನು ಪಟಾಕಿನೇ ಹೊಡಿಯಕ್ಕೆ ಬರಲಿಲ್ಲ, ಎಲ್ಲ ಟುಸ್ ಪುಸ್ ಅಂತ ಆಯ್ತು ನಾನು ಹೊಡಿಯೋದೆಲ್ಲ. ಇವ್ರುಗಳು ನೋಡ್ರಿ ಎಂತ ಇದೇ ಹೇಳಿ, ನಾನು ಪಟಾಕಿ ಹೊಡಿಯಕ್ಕೆ ಬರ್ದಿಲ್ದಿರ ನಾನು. ಸೊ ನೋಡೋಣ ಇವಾಗ, ಇನ್ನೂ ಸ್ವಲ್ಪ ಲೇಟಾಗಿ ಹೊಡಿಯುತ್ತೆ. ಮೇಲೆ ಹೊಡಿ ಅಂತ ಬಂತು. ಅವ್ರು ಪಟಾಕಿ ಹೊಡಿತಾರೆ, ಇವರಿಬ್ರು ನೋಡೋಣ ಹೆಂಗೆ ಹೊಡಿತಾರೆ ಅಂತ. ಇವಾಗಂತೂ ಗೈಸ್ ಇಬ್ರದ್ದು ಅಂತ ತಿಳ್ಕೊಂಡಿಲ್ಲ. ನಾನು ಹೊಡಿಯಲ್ಲ ಗೈಸ್, ಸಿಗಲಿ ನಾನು ಆಮೇಲೆ ಹೊಡಿತೀನಿ ಲೇಟಾಗಿ. ಫಸ್ಟು ಊಟ ಮಾಡ್ಕೊಬೇಕು ಗೈಸ್, ಚೆನ್ನಾಗಿ ಊಟ ತಿನ್ನಬೇಕು. ಹೊಟ್ಟೆ ಬೇರೆ ಹಸಿತೈತೆ, ಹಸುವಾಗ್ತೈತೆ ಫುಲ್ಲು. ಊಟ ತಿನ್ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ಇವರೆಲ್ಲ ಸ್ವಲ್ಪ ಪಟಾಕಿ ಹೊಡಿಲಿ. ನನ್ನ ಫೋನ್ ಬೇರೆ ಚಾರ್ಜರ್ ಇಲ್ಲ, ಚಾರ್ಜ್ ಹಾಕ್ಬೇಕು ಸ್ವಲ್ಪ ಫೋನ್ನ. ಚಾರ್ಜ್ ಹಾಕಿ ಮಗ ಅಲ್ಲಿ ಹೋಗಿ ಒಬ್ಬನೇ ಪಟಾಕಿ ಹೇಳ್ತೀನಿ ನೋಡ್ರಿ. ಅದು ಹೊಡಿತಾನೆ ಸೀಟ್ ಬೇರೆ ಹೊಡಿ ಹೊಡಿಯಕ್ಕೆ ಬರಲಿಲ್ಲ ಪಾಪ, ಅವ್ನ ಕೈಗೆ ಬಿತ್ತು. ಓ ಗಾಯ್ಸ್, ಸಡನ್ ಆಗಿ ವಿಡಿಯೋ ಆನ್ ಮಾಡಿದೆ, ಸಡನ್ ಆಗಿ ಮಹಾಪ್ರಭುಗಳು ಬಂದ್ರು. ಎಷ್ಟು ಗಂಟೆಗೆ ಹೇಳಿದ್ದು ಬರೋಕ್ಕೆ? ನೋಡಿ ಅಮ್ಮ ಬೈಲಿ ಬಾರೋ ಇಲ್ಲಿ. ಅತಿ ಎಲ್ಲಿ? ಆಕಾಶ್ ಅಂತ, ಆಕಾಶ್ ಫ್ರೆಂಡು. ಆಂಟಿ ನಾನು ಆಕಾಶ್ ಅಂತ, ನಮ್ಮ ಆಂಟಿ. ನೋಡ್ರಿ ಯಾರು ಬಂತರು ನೋಡಿದ್ರಾ? ಯಾರು ನೋಡ್ರಿ ನೋಡ ಅವರು. ಅಪ್ಪ ಬಂದವ್ರಿಗೆಲ್ಲ ಇದೆ ತೋರಿಸ್ತಾರೆ. ಒರಿಜಿನಲ್ ಕೊಡೋ ಜಡೆ. ನೋಡಿ ಇದನ್ನ ರೀಕ್ರಿಯೇಟ್ ಮಾಡ್ತೀನಿ ಪ್ರೀತದಲ್ಲಿ. ಇದು ನೋಡ್ಕೊಳ್ರಿ, ಇವಾಗ ರೀಕ್ರಿಯೇಟ್ ಮಾಡ್ತೀನಿ ನೋಡಿ. ನೋಡಿ ಪ್ರೀತು ನೋಡ್ರಿ, ಬ್ರದರ್ಸ್ ಇರಿಬ್ರು. ವಿಶಾಲ್ನು ಬ್ರದರ್ ಮಾಡ್ಕೊಳೋ ಹೇಗೋ. ಮದುವೆ ಗಂಡು ಫೋಟೋ ಶೂಟ್ ನೋಡಿ, ಕ್ಯಾಮ್ರಾಮೇನು ಕ್ಯಾಮ್ರಾ ವುಮೆನ್. ನೋಡಿ ನಮ್ಮ ಆಂಟಿ ಮಾಡಿರೋದು ಕೆಲಸಗಳು ಎಲ್ಲ ಚೆಲ್ಲಿ ಹಾಲ್ನೆಲ್ಲ. ನೋಡಿ ಈ ತರ ಎಲ್ಲ ಮಾಡ್ತಾರೆ ಅಲ್ವಮ್ಮ? ಬಾರೋ, ಅವಳು ಸೀಮೆಗಿಲ್ದ ಪಾರಿ ಅಡಿಗೆ ಮಾಡ್ತಾಳೆ. ಗೈಸ್ ಒಂದು ಮಾತು, ಒಂದು ಡೈಲಾಗ್ ನೆನ್ಕೊಂಡಿದ್ರಾ? ನಮ್ಮ ಅಮ್ಮನಿಗೆ ಹೇಳ್ತಿರು ಅಡಿಗೆನೇ ಮಾಡಕ್ ಬರಲ್ಲ ನಮ್ಮ ಅಮ್ಮನಿಗೆ ಅಂತ. ನಮ್ಮ ಆಂಟಿ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಡಿಗೆನ. ಸೂಪರ್. ನಾವೆಲ್ಲ ಊಟ ಕುತ್ಕೊಂಡಿದೀವಿ ಇವಾಗ ಗೈಸ್. ಎಷ್ಟು ಟೈಮ್ ತೋರಿಸಿ ಯಾರೋ ಫೋನಲ್ಲಾದ್ರು ಟೈಮ್ ತೋರಿಸಿ ಗೈಸ್. 6:32 ಟೈಮ್. 6:32 ಟೈಮ್ಗೆ ನಾವು ಊಟ ಮಧ್ಯಾಹ್ನ ತಿನ್ಬೇಕಾಯ್ತು ಯೂಶಲಿ. ಸೊ ಲೇಟಾಗಿ ಬಂದಿದ್ಕು. ಆಕಾಶ್ ಲೇಟ್, ಇವರೆಲ್ಲ ಲೇಟಾಗಿ ಬಂದರು ಗೈಸ್. ಹೇಳ್ಬೇಕಂದ್ರೆ ಎಲ್ಲ 3 o'clock ಮೇಲೆ ಬಂದಿದ್ದು ಹೇಳ್ಬೇಕಂದ್ರೆ. ನೀನು 5 ಇವ್ನು 5 ಬಂದ. ಸೊ ನಾವು ವಿ ಆರ್ ಈಟಿಂಗ್ ಗೈಸ್. ನಾವು ಇವಾಗೆಲ್ಲ ತಿಂತಾ ಇದ್ದೀವಿ, ಎಲ್ಲ ಬಾಳೆ ಎಲೆ ಊಟ. ನೀನು ತಿನ್ನೋ ಪ್ರೀತು. ಸೊ ಎಲ್ಲರೂ ಇಲ್ಲೇ ಕುತ್ಕೊಂಡು ತಿಂತಾ ಇದೀವಿ. ಸೊ ಏನೇನು ಪರಿಸ್ಥಿತಿ ಅಂತ ನೋಡೋಣ ಗೈಸ್. ಇವಾಗ ಒಬ್ಬಟ್ಟು ಹಾಕ್ತಿದ್ದಾರೆ ಲೈಕ್. ಓಕೆ ವೇಟ್ ಗೈಸ್. ನೋಡಿ ಎಷ್ಟು ದೊಡ್ಡ ಎಲೆ ಕೊಟ್ಟಿದ್ದಾರೆ ನಮ್ಮ ಅಮ್ಮ, ಅಂದರೆ ತುಂಬ ಚೆನ್ನಾಗಿರೋ ದೊಡ್ಡ ಎಲೆ ಕೊಟ್ಟಿದ್ದಾರೆ ಎಲ್ಲರೂ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರಲ್ಲ ನಮ್ಮ ಹುಡುಗರು, ನಮ್ಮ ಬಾಯ್ಸೇನೆ. ನನಗೆ ಹಾಕ್ಲಿಲ್ಲ ನಮ್ಮಮ್ಮ, ನಿಮ್ಗೆಲ್ಲ ಹಾಕ್ಬಿಟ್ಟೋದ್ರಳು. ಬಿಕಾಸ್ ಇದೆಲ್ಲ ನಾವು ಓ ಅತಿಥಿ ಸತ್ಕಾರ ಮೊದಲು. ಸರಿ ಆಕಾಶ್. ನೋಡಿ ಗೈಸ್ ಇದನ್ನ ಹಾಕಿದ್ದಾರೆ ಲೈಕ್ ಎಲ್ಲ ಆದ್ಮೇಲೆ ಎಲ್ಲ ಒಟ್ಟಿಗೆ ತಿಂತೀನಿ ಗೈಸ್. ಇನ್ನೊಂದು ಇದು ದೇವ್ರದ್ದು ಕಾಯಿಲೆ, ಅದು ಮಾಡಿದ್ದೀನಿ. ಕಾಯಲ್ಲಿ ಹಾಕ್ರಿ, ನಾರ್ಮಲ್ ಆಗಿ ಅವ್ರು ಕಾಯಲ್ಲಿ ಮಾಡ್ಬಿಟ್ಟವ್ರೆ. ಪರವಾಗಿಲ್ಲ, ತಿಂತಾ ಇದೀವಿ, ತುಂಬ ಚೆನ್ನಾಗಿದೆ ಊಟ. ನೆಕ್ಸ್ಟ್ ರೈಸ್ ಐಟಮ್ ಹಾಕೊಬೇಕು. ತಿಂದ್ಬಿಟ್ಟು ಲಾಂಗ್ ಡ್ಯೂನ್ ಮಾಡ್ತೀನಿ. ಅಲ್ಲಿ ಅವಳು ನೆಕ್ಸ್ಟ್ ಏನು ಹಾಕ್ಕೊತೀನಿ ನೋಡಿ. ಅಷ್ಟೇ ಸೆಲೆಕ್ಟ್ ಮಾಡೋ ಮೂಡು. ಏನು ಮಾಡ್ತೀನಿ
ಏನ್ ಮಾಡ್ತೀನಿ ಡಂಬಲ್ ಗೈಸ್ ಇವಾಗ ಊಟ ಮಾಡ್ಕೊಂಡ್ ಬಂದ್ರಿ ಎಲ್ಲ ಆಚೆ ಕಡೆ. ಸೊ ಇವಾಗ ಲ್ಯಾಂಟ್ರನ್ ಬಿಡೋಕ್ಕೆ ಕೂತಿದ್ದೀವಿ ನೋಡಿ. ಎಲ್ಲ ಲ್ಯಾಂಟ್ರನ್ ಬಿಡೋಕ್ಕೆ ನನ್ನ ತಂಗಿ ಎಲ್ಲ ಇದ್ದಾನೆ, ಜೇಮ್ಸ್ ಎಲ್ಲ ಇದ್ದಾನೆ, ಆಕಾಶ್ ಎಲ್ಲ ಇದ್ದಾನೆ, ವಿಶ್ವ ಎಲ್ಲ ಇದ್ದಾನೆ. ಸೊ ಇನ್ನು ಸ್ವಲ್ಪ ಹೊತ್ತು ಗೈಸ್ ಲ್ಯಾಂಟ್ರನ್ನ ಹಚ್ಬಿಟ್ಟು ಮೇಲ್ ಬಿಡೋಣ. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಉರಿತಾ ಇರಬೇಕು, ಹೋಗ್ತಾ ಇರಬೇಕು. ಮತ್ತೇನಾಗು ಪ್ಲೀಸ್ ಫಾರ್ ಆಡಿಯನ್ಸ್ 500 ಕೊಡ್ತೀನಿ. ಸಿಕ್ತು ಬಿಡು, ಇದನ್ನೆಲ್ಲದಕ್ಕೂ ಆಗ್ತೀನಿ ಇನ್ನ. ಗೈಸ್ ಇವಾಗ ಅದನ್ನ ಬಿಡೋಣ. ಬಿಟ್ಟು ನಾನು ಫಸ್ಟ್ ಟೈಮ್ ಗೈಸ್ ಲ್ಯಾಂಟ್ರನ್ ಹಚ್ತಾ ಇರೋದು. ಲೈಕ್ ಅದನ್ನು ಯಾವತ್ತೂ ಫ್ಲೈ ಮಾಡ್ಸಿರಿ, ಇವತ್ತು ಟ್ರೈ ಮಾಡ್ತಾ ನಾನು ಇವ್ನ ಯೂಟ್ಯೂಬ್ ಚಾನೆಲ್ನ ಎತ್ಕೊಂಡಿದ್ದೀನಿ ನಾನು. ಬಿಕಾಸ್ ಯಾವುದೋ ಓನ್ಲಿ ರೀಸನ್ ಸೊ ಗೈಸ್ ಬನ್ನಿ ಬಿಡೋಣ ಅದನ್ನು. ಕ್ಯಾಂಫರ್ ಹಂಗಂದ್ರೆ ಇದು ಗೈಸ್ ನೋಡಿ, ಇದನ್ನೇ ಇವಾಗ ಹಂಚ್ತಾ ಇದೀವಿ. ಚೆಕ್ ಮಾಡೋಣ ಹೆಂಗಿರುತ್ತೆ ಅಂತ. ಗೈಸ್ ಸೊ ನೋಡಿ, ಫಸ್ಟ್ ಟೈಮ್ ಇದನ್ನು ನಾನು ನಮ್ಮಮ್ಮ ಟ್ರೈ ಮಾಡ್ತಾ ಇರೋದು. ಮಮ್ಮ ನಾವು ಇದನ್ನು ಯಾವತ್ತೂ ಹಾಕಿಲ್ಲ, ಇವತ್ತು ನನ್ನ ಫ್ರೆಂಡ್ಸ್ಗಳ ಹೆಲ್ಪಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ಬನ್ನಿ ಅದನ್ನು ಅಣ್ಸೋಣ. ಇವಾಗ ಅಣ್ಸೋಣ ಬನ್ನಿಮ್ಮ. ಒಳ್ಳೆ ಗಾಡಿ ಬರ್ತೈತೆ ಬನ್ನಿಮ್ಮ, ಬೇಗ ಬೇಗ ನೀವು ಬನ್ನಿ ಕೊಡ್ರಿ. ಲೋ ಅನ್ಸೋ ಅದು ಫುಲ್ ಬಂದ್ ಮಾಡು. ಹಾಂ ಗೈಸ್ ಇದು ಬೇಗ ಹತ್ಕೊಂತ ಇಲ್ಲ, ಬಿಡು ಸ್ವಲ್ಪ ಚೆನ್ನಾಗಿ ಅಣಿಸ್ಬೇಕು ಇದನ್ನ. ಅದು ಆರ್ತೈತೆ ಅಷ್ಟೇ ಬಿಡು. ಗೈಸ್ ಇಲ್ಲಿ ಬಿಡು ಇದು ಸಾಕು ಬಿಡು. ಹಾಕ್ಬಿಡು ರೆಡಿ ಇರು ಓಕೆ. ಇದು ಆರ್ತಾನೆ, ಇದೇನೇ ಆರ್ತಿಲ್ಲ ನೋಡಿ. ಗೈಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ. ಸರಿ ಮಾಡ್ಕೊ ಅಲ್ಲಿ. ಬಿಡ್ಬೇಕಾದ್ರೆ ಬಿಡ್ಬೇಕು. ಇರೋ ಕೊಡು, ಈಗಲೇ ಬಿಡ್ಬೇಡಿ. ಸ್ವಲ್ಪ ಹೊತ್ತು ಬಾ, ಹಿಡ್ಕೊಳ್ರಿ ಬಾ ಮಾಮ. ಆಕಾಶ್ ಬಾ. ಹೋಲ್ಡ್ ಮಾಡೋದನ್ನ ಇರಿ. ಅದಿನ್ನೂ ಫಿಲ್ ಆಗಿದೆ ಬಿಡು. ಬ್ರೋ, ಇಟ್ ವೋಂಟ್ ಫ್ಲೈ ಬ್ರೋ. ಲೆಟ್ಸ್ ಇಲ್ಲ ಸುಟ್ಟು ಬಿಡು. ಸಿ ಅದಿನ್ನೂ ಸುಟ್ಟಿಲ್ಲ. ಇಲ್ಲ ಕಣೋ, ಹಿಡ್ಕೊಳ್ಳೋ. ಹಾಂ ಹಿಡ್ಕೊ. ಓ ಇದು ಗೈಸ್ ಅಲ್ಲಿಗೆ ಹೋಯ್ತು, ಫಾಲ್ಟ್ ಆಯ್ತು ಅಲ್ಲಿ. ಅದೇ ಫ್ಲೈ ಆಗುತ್ತೆ ನೋಡಿ ಇವಾಗ. ಗೈಸ್ ಇವ್ರು ಬೇಗ ಬಿಟ್ಬಿಟ್ರು, ಅದನ್ನ ಬೇಗ ಬಿಡಬಾರ್ದು. ಸ್ವಲ್ಪ ನೋಡಿ, ಅದು ಫ್ಲೈ ಆಗುತ್ತೆ ಇವಾಗ ಆಟೋಮೆಟಿಕ್ಲಿ. ಅದು ಸ್ವಲ್ಪ ಆಕ್ಸಿಜನ್ ಥರ ಅದ್ರೊಳಗೆ ತುಂಬ್ಕೊಂಡು ಫಿಲ್ ಆದ್ಮೇಲೆ ಅದು ಹೋಗೋದ್ಮೇಲೆ ಇವರು ಬೇಗ ಬಿಟ್ಬಿಟ್ರು. ವಿಂಡ್ ಬರ್ಬೇಕಾಯ್ತು, ಇವಾಗ ಬರ್ನ ನೋಡಿ ಅಷ್ಟೇ. ನೀವೇ ಬೇಗ ಬಿಟ್ಟಿದ್ರೆ ಅದನ್ನ ಬಿಡಬಾರ್ದು ಸ್ವಲ್ಪ ಹೊತ್ತು, ಅದು ಬರ್ನ್ ಆಗಲ್ಲ. ಫ್ಲಾಪ್ ಆಯ್ತು ಗೈಸ್, ಫಸ್ಟ್ ಫ್ಲಾಪ್. ಬರ್ತಿದ್ಯಾ ಗೈಸ್? ಬರ್ತಿದೆ ನೋಡಿ, ಅದಷ್ಟೇ ಆಟೋಮೆಟಿಕ್ ಮೇಲೆ ಬರ್ತಿದೆ. ಅದು ಹತ್ರ ಇದೆ ಗೈಸ್. ಆಯ್ತು ಗೈಸ್, ಹ್ಯಾಪಿಲಿ ಗೈಸ್. ಹಿಂಗೆ ಮಮ್ಮಿ ಖುಷಿನಾ ಮಮ್ಮಿ? ಗೈಸ್ ನಾವು ಫ್ಲಾಪ್ ಆಯ್ತು ಅನ್ಕೊಂಡ್ರಿ, ನೋಡ್ರಿ ಹೋಗ್ತೇವೆ ಮಮ್ಮಿ. ಮೂವಿ ಫ್ಲಾಪ್ ಆಗಿದೆ, ಈಗ ಇಟ್ಟಾಯ್ತು. ಗೈಸ್ ಫೈನಲಿ ವೇಟ್ ಮಾಡಬೇಕು. ಹೋಗ್ತಾ ಇದೆ. ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ಟವ್ರು ನೋಡ್ಕೊಂಡು. ಸಕ್ಕದ ಹೋಯ್ತಲ್ವಾ? ಆದ್ರೂ ಕ್ರೇಜಿ ನಮ್ಗೆ ಗೈಸ್ ನಾವು ಹೋಗಲ್ಲ ಅನ್ಕೊಂಡ್ರೆ. ಗೈಸ್ ಅವ್ರಿಬ್ರು ಬಡ್ಕೊಂಡು ನೋಡ್ರ ಗೈಸ್, ಅದ್ ಮೇಲೆ ಹೋಗ್ತಾನೆ ಇದೆ ಇನ್ನು. ನೋಡೋದು ಕ್ರೇಜಿ. ನಮ್ಮಮ್ಮ ನೋಡ್ತಾನೆ ಇದ್ದಾರೆ ಇನ್ನೂ ಅದನ್ನ. ಫೈನಲ್ಸು ಎಲ್ಲದಕ್ಕೂ ಟೈಮ್ ಬೇಕಲ್ಲ. ಗೈಸ್ ನೋಡಿ, ಏನೇ ಕೆಲಸ ಮಾಡ್ಬೇಕಾದ್ರೂ ಇಟ್ ಟೇಕ್ಸ್ ಟೈಮ್. ಅದು ಫ್ಲಾಪ್ ಆಗಿದೆ ಅಂತ ನೀವು ಅನ್ಕೊಂಡ್ರು ಸ್ಟಾರ್ಟಿಂಗು, ಬಟ್ ಅದಾಗ್ಲಿಲ್ಲ ನೋಡಿ. ಕೊನೆಗೆ ಅದಷ್ಟೇ ಮೇಲೆ ಕೂತು ಹೋಪ್ ಇಟ್ಕೊಬೇಕು ಗೈಸ್, ಅಷ್ಟೇ ನೋಡಿ. ಅದು ಹೋಗ್ತಾ ಇವಾಗ ಹೊಡಿಯೋಣ. ಇಷ್ಟು ಹೊಡಿಯೋಣ. ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ಮಾ. ಇದೊಂದು ಹೊಡಿತೀವಿ ಗೈಸ್. ಫಸ್ಟ್ನೇ ಸ್ಟಾರ್ಟು ನಾನು ನಮ್ಮ ಅಮ್ಮ ಸೇರ್ಕೊಂಡು ಗೈಸ್. ಫಸ್ಟು ಇದು ನಾನು ನಮ್ಮ ಮಮ್ಮಿ ಟ್ರೈ ಮಾಡಿ ಇದು ನೋಡಿತಾ ಇದ್ದೀವಿ. ಇದನ್ನ 100 ಬಾಲ ಸರಾಟ್ ಪಟಾಕಿ ಹೊಡಿಯೋಣ. ಮಮ್ಮಿ ಬನ್ನಿ ಇಲ್ಲಿ. ಇದು ಅನ್ಸ್ತೀನಿ. ಹಾಂ ಸರಿ ಅನ್ಸೋ ಗೈಸ್. ಅಲ್ಲೇನೋ ಅಲ್ಲಿ ಅವ್ರೇನೋ ಹೊಡಿತಿದ್ರು ಗೈಸ್. ಫಸ್ಟ್ ನಾನು ಅಮ್ಮ ಹೊಡಿತಿದ್ವಿ. ಸರ ಪಟಾಕಿ ಇಲ್ಲೇ ಓಪನ್ ಮಾಡ್ಬಿಟ್ಟು ಬಾಕ್ಸ್ ಮೇಲೆ ಇಡೋ. ಬನ್ನಿ ಮಾ, ಅದೇನು ಮೆತ್ತಗೆ ಬರುತ್ತೆ ಗೈಸ್. ಇದೆ ಫಸ್ಟು. ಯಾವ್ದು ಇದು? ಇಷ್ಟನಾ?
ಡಮ್ ಇದು ಹೊಡಿಯೋಣ ಏನ ಇದು ಹ್ಞೂ ಹೊಡಿ ರಾಕೆಟ್ ನಾನು ಆಯ್ತು ಇದು ಜೇಮ್ಸ್ ಅಂದ್ರವನೇ ಅವನ ಥರನೇ ಅದು ಟುಸ್ಸು ಅದು ಇನ್ನು ನೀನು ಅನ್ಸಂಟಿ ಬನ್ನಿ ಆಂಟಿ ಅಂಟಿ ನಾನಂಟಿ ಬಟ್ಟೆ ಅಂತ ಸಿಗ್ತಾ ನಮ್ಮ ಆಂಟಿ ಒಂದು ಬಟ್ಟೆ ಹತ್ರ ಸುಸಿರ್ ಬದಿಕ್ತಾವ್ರಿ ಇಲ್ಲಿ ಎಲ್ಲ ಇಲ್ಲಿ ನೋಡಿ ನೆಕ್ಸ್ಟು ಅಂಟು ಬಾ ಆಂಟಿ ಯಾವ್ದು ಇದು ಭಯ ಆಗೋಯ್ತು ಗೈಸ್ ನನಗೆ ಭಯ ಆಗೋಯ್ತು ಒಂದು ಸೆಕೆಂಡ್ಗೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಅಮ್ಮ ನಿನ್ಗೆ ಇದು ಮಮ್ಮಿ ಗೈಸ್ ಇದು ಏನಾಗಲ್ಲ ಬನ್ನಿ ಬನ್ನಿ ಎಲ್ಲ ಪೋಸ್ ಕೊಡಿ ಇನ್ನೂ ಇದೆಯಾ ಹಾ ಮಾಡ್ತಾ ಇದ್ದೀನಿ ಸುಸ್ಸೂರ್ ಬರ್ತೀಯಲ್ಲ ಒಂದ್ ಕಡೆ ಸೀರೆ ಹುಷಾರು ಕಾಲು ಆಕರ್ಷಣ ನಾನು ಭಯ ಬೀಳ್ತಾನ ಅದನ್ನ ಅನ್ಸಕ್ಕೆ ಅಂತ ಇದೆ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಅದನ್ನೆಲ್ಲ ಇಲ್ಲ ಎಣಿಸ್ತಾನೆ ಕೆಳಗಡೆ ಎಣಿಸ್ಬಿಟ್ಟು ಅದು ಸರ್ ಅಂತ ಬಂದ್ಬಿಡುತ್ತೆ ಎಲ್ಲೋ ಟುಸ್ರಾಜ್ ಇದೆ ಅದು ಸರ್ ನಿನ್ ಗಂಡದ ಗಡಿ ಸ್ವಲ್ಪ ದೂರ ಇಟ್ಕೋ ಇದು ಹೊಡಿಯೋಣ ಅನ್ಸು ಅಯ್ಯೋ, ಪಟಾಕಿ ಐತೆ ಪಟಾಕಿ ಇದೆ ಅಲ್ಲೇ ನೋಡಿ ಅಲ್ಲಿ ಇಕ್ಬಿಡಿ ಒಳಗಡೆ ನಿಕ್ಬಿಡಿ ಆ ಕಡೆ ಇನ್ಸಿಲ್ಲ ನಡೀರಿ ಎಲ್ಲಿ ಇಕ್ಕಿದ್ರಮ್ಮ ಅಂಟ್ಕೊಂತ ಹೆಂಗೋ ಯಾರು ಕರೆಕ್ಟ್ ಇದಾ ಅಂಕಲ್ ಅಂಕಲ್ ಓಯ್ ಅಣ್ಣ ಇರೋಣ ಓ ಅಲ್ಲೇ ಎಲ್ಲ ಮಣಿ ಓಯ್ ಪ್ರೀತು ಅಯ್ಯ ಓಹೋ ನಂಗೆ ಅಕ್ಕಪಕ್ಕ ಬಾಂಬ್ಗಳೇ ಐತಿ ಇಲ್ಲಿ ಬಾಂಬ್ಗಳ ಮೇಲೆ ಬಾಂಬ್ಗಳು ಇರು ಇಟ್ಕೊಡಿ ನಮ್ಮ ಗಾಯ್ಸ್ ಇದು ಒಂಥರ ಸೆಲ್ಫಿ ನೋಡಿ ಫ್ಲಾಶ್ ಹೊಡಿತಾ ಇದೆ ಮಕ್ಕಕ್ಕೆ ಏ ದೂರ ಇಕ್ಕೋಲೇ ಇದು 3 ಜನ ಹಚ್ಚೋಣ ಭಾಷಾ ಏ ಹತ್ ಕಡೆ ಇಕ್ವಲ್ಲೇ ಏ ಟೂ ಶರ್ಟ್ ನಾವು ಅಮ್ಮನ್ ಕೊಡ್ರು ಆಯ್ತು ಅಣ್ಸಿ ಏನಾಗಲ್ಲ ಅಣ್ಸಿ ಮುಂದೆ ಅಣ್ಸಿ ಹಾ ತಿರ್ಸಿ ಹಾ ಬಿಡಿ ಅಂಟಿ ಹಾ ಅಷ್ಟೇ ಅದು ಅಣ್ಸಿ ಹಾ ಅಣ್ಸ್ಕೊಂತ ಹೋಗಿ ನಾನು ಅಮ್ಮ ಇದು ಹೊಡಿತಿದ್ದೀವಿ ಬನ್ನಿ ಮೈಲಿ ಅಣ್ಸಿ ಅದು ಒದ್ರಿ ಅಮ್ಮ ಫಸ್ಟು ಅಣ್ಸಿ ಹೋಗಿ ನಮ್ಮಮ್ಮ ಅನ್ಸಿದ್ರು ಫಸ್ಟ್ ಟೈಮ್ ರಾಕೆಟ್ ಅಂತೀನಿ ಸರ ಪಟಾಕಿ ಫೈನಲಿ ಇವರೆಲ್ಲ ಹೋಗ್ತಿದ್ದಾರೆ ಮನೆಗೆ ಸೊ ಕಲಾಕಾಶ ಬರ್ತಿದ್ದಾರೆ ಹಿಂದೆಗಡೆ ಇವರೆಲ್ಲ ಹೋಗ್ತಿದ್ದಾರೆ ಮನೆಗೆ ನಾನು ಇವ್ರನ್ನ ಡ್ರಾಪ್ ಮಾಡಿ ಅಲ್ಲಿವರೆಗೂ ನಾನು ವಾಪಸ್ ಬ್ಯಾಕ್ ಮನೆಗೆ ಹೋಗಬೇಕು ಇನ್ನೂ ವ್ಲಾಗ್ನ ಈಗಲೇ ಎಂಡ್ ಮಾಡಲ್ಲ ನೀವು ಸ್ವಲ್ಪ ಹೊತ್ತು ವ್ಲಾಗ್ನ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಆಮೇಲೆ ಎಂಡ್ ಮಾಡೋಣ ಬನ್ನಿ ಫಸ್ಟ್ ಇವ್ರನ್ನೆಲ್ಲ ಬಿಟ್ಬಿಟ್ಟು ಬರೋಣ ಬಾಯ್ ಬಾಯ್ ಹೇಗೆ ಅನಿಸ್ತು ಇವತ್ತು ಡೇ ತುಂಬ ಚೆನ್ನಾಗಿತ್ತು ವಿ ಮೇಡ್ ಮೆಮರೀಸ್ ವಿ ಸ್ಪೆಂಡ್ ಕ್ವಾಲಿಟಿ ಟೈಮ್ ಹಾಂ ಊಟ ಮಾಡಿದ ಜೊತೆ ಕೂತ್ಕೊಂಡು ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಚೆನ್ನಾಗಿತ್ತು ಹಾಂ ಐ ಹೋಪ್ ದೀಸ್ ಡೇಸ್ ನಮ್ಗೆ ಮರ್ತೋಗಲ್ಲ ಅಂತ
ಇನ್ನೊಂದು ಇದೇ ಥರ ಮೆಮೊರೀಸ್ ಇನ್ನೂ ಬಿಲ್ಡ್ ಮಾಡ್ತೀವಿ ಅಂತ. ಒಂದೇ ವರ್ಡಲ್ಲಿ ಹೇಳ್ತೀವಿ, ಐ ಕೇಮ್ ಟು ಮೈ ಬ್ರದರ್ ಹೋಮ್. ಬೇಕಂತಾನೆ ಸೊ ಆಕಾಶ್ನ ಕೇಳೋಣ. ಆಕಾಶ್ ಹೇಗನ್ಸ್ತದೆ ಹೇಳು. ಓಕೆ ಈಸ್ ಬಿಸಿ ಇನ್ ಕಾಲ್ ಗೈಸ್. ಅವ್ನು ಕಟ್ ಮಾಡಾದ್ಮೇಲೆ ಬ್ಲಾಗ್ನ ಕೇಳಂತಾಳೆ ಅವ್ನು ಏನು ಅನಿಸ್ತು ಅಂತ ಹೇಳು. ಖುಷಿ ಆಯಿತು ಗೈಸ್ ಸೌಂಡ್ ಇದೆ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳು. ಖುಷಿ ಆಯಿತು. ಪಟಾಕಿನೇ ಹೊಡಿತಾ ಇರಲಿಲ್ಲ 2-3 ವರ್ಷದಿಂದ. ಇವತ್ತು ಹೊಡೆದಿರೋದು ನಂಗೆ ಕರೆಕ್ಟಾಗಿ. ನಾನು ನಿಜ 2 ಇಯರ್ಸಿಂದ ಪಟಾಕಿ ಹೊಡೆದಿರಲಿಲ್ಲ. ಹೌದಾ? ಹಾಂ ಖುಷಿ ಆಯಿತು. ಆ್ಯಂಡ್ ಏನು ಅನಿಸ್ತು? ಇನ್ನೇನು ಅನಿಸ್ತು, ಎಮೋಷ್ನಲ್ ಆದ್ವಿ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಸೊ ಎಲ್ಲ ಹೋಗ್ತಿದ್ದಾರೆ. ಬಾಯ್ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಹೋದರು. ಸೊ ಇಲ್ಲಿ ಬ್ಲಾಗಲ್ಲಿ ಮಾತಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಮಾತಾಡಿದ್ರೆ ಇಲ್ಲಿ ತುಂಬ ನಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಗಾಡಿಗಳೆಲ್ಲ ಹೋಗ್ತಿದೆಯಲ್ಲ. ಸೊ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಮನೆಗೆ ಹೋಗಿ ಹೇಳೋಣ. ಮನೆಗೆ ಹೋಗಿ ಹೇಳ್ತೀನಿ ಅದೇನು ಅಂತ. ಬನ್ನಿ ಫಸ್ಟು ಮನೆಗೆ ಹೋಗೋಣ. ಇಲ್ಲಿ ಏನು ಮಾತಾಡೋಕ್ಕಾಗಲ್ಲ ಗೈಸ್, ಸೌಂಡ್ ಜಾಸ್ತಿ ಇದೆ, ಗಾಡಿಗಳು ಹೋಗ್ತಾ ಇದೆಯಲ್ಲ. ಅದಕ್ಕೆ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಅದೇ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡೆ. ಸೊ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ನನಗೂ ನೆಗಡಿ ಆಗಿಬಿಟ್ಟಿದೆ ಗೈಸ್, ಕೋಲ್ಡ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಆಚೆ ಹೇಳೋಕ್ಕಾಗಲಿಲ್ವಲ್ಲ. ಸೊ ಏನು ಗೈಸ್ ಆಗಲಿ ಏನಂತಂದರೆ, ಸೊ ನಾನು ವೀಡಿಯೋ ಮಾಡಿದಾಗೆಲ್ಲ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ ಗೈಸ್. ಎಲ್ಲ ಕ್ಲಿಯರ್ ಮಾಡಬೇಕು ಫಸ್ಟು, ಎಲ್ಲ ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ಗೈಸ್ ಇವತ್ತಿನ ಬ್ಲಾಗಲ್ಲಿ ಲಿಟ್ರಲಿ ಗೈಸ್ ಇಟ್ ವಾಸ್ ದ ಬೆಸ್ಟ್ ದಿವಾಲಿ ಇನ್ ಮೈ ಲೈಫ್ ಗೈಸ್. ನಾವು ಯಾವತ್ತೂ ದೀಪಾವಳಿನ ಈ ಥರ ಸೆಲೆಬ್ರೇಟ್ ಮಾಡಿಲ್ಲ ಗೈಸ್. ಫಸ್ಟ್ ಟೈಮ್ ಐ ಟುಕ್ ಅ ಸ್ಟೆಪ್ ಆ್ಯಂಡ್ ಈ ಥರ ಮಾಡಿರೋದು ಸೆಲೆಬ್ರೇಷನ್ ಆಗಲಿಲ್ಲನು. ಸೊ ನಿಮಗೆ ಏನು ಅನಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ. ಸೊ ನನಗಂತೂ ತುಂಬ ದೊಡ್ಡದಿದು. ಲೈಕ್ ವಿ ಹ್ಯಾವ್ ನೆವರ್ ಸೆಲೆಬ್ರೇಟೆಡ್ ಲೈಕ್ ದಿಸ್ ಗೈಸ್. ನಾವು ಯಾವತ್ತೂ ದೀಪಾವಳಿನ ಈ ಥರ ಎಲ್ಲರನ್ನೂ ಕರೆಸಿ ಸೆಲೆಬ್ರೇಷನ್ ಮಾಡಿ, ಲೈಕ್ ನಿಮಗೆ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಬಿಹೈಂಡ್ ದ ಸೀನ್ಸ್ ದೇರ್ ಇಸ್ ಅ ಲಾಟ್ ಆಫ್ ಲೈಕ್ ಮೆಮೋರೀಸ್ ಇನ್ ದಿಸ್. ಸೊ ನಮ್ಗೆ ಗೊತ್ತದು ಏನೇನಾಗಿದೆ ಅದರಿಂದ ಅಂತ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡೋ ಅಂಥ ಮೂಮೆಂಟು ಅಲ್ಲ. ಸೊ ಅದೆಲ್ಲ ನಾವು ಎಂಜಾಯ್ ಮಾಡಬೇಕು. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಡೇ ಗೈಸ್. ಐ ಹ್ಯಾವ್ ಲಾಟ್ ಆಫ್ ಫನ್. ನನ್ನ ಫ್ರೆಂಡ್ಸು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ಆ್ಯಂಡ್ ನನ್ನ ಫ್ಯಾಮಿಲಿನೂ ಅಷ್ಟೇ, ಎಲ್ಲರೂ ಖುಷಿಯಾಗಿದ್ದರು. ಅಷ್ಟೇ ಗೈಸ್ ನನಗೆ ಬೇಕಾಗಿರೋದು. ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಇವರಿಬ್ಬರು ಖುಷಿಯಾಗಿರ್ತಾ ಇದ್ದಾರೆ. ಅದಕ್ಕಿಂತ ನಂಗೆ ಜಾಸ್ತಿ ಇನ್ನೇನಿದೆ. ಆ್ಯಂಡ್ ನೀವು ನನ್ನ ವ್ಲಾಗ್ ನೋಡಿ ಅದನ್ನು ಖುಷಿ ಪಡ್ತೀರಂದರೆ ಅದು ಬಿಟ್ಟು ನನಗೆ ಇನ್ನೇನಿಲ್ಲ ಗೈಸ್. ಇದೇ ನನಗೆಲ್ಲ. ಆ್ಯಂಡ್ ಸೊ ಈ ವ್ಲಾಗ್ ಇಲ್ಲಿವರೆಗೂ ನೋಡ್ತೀರ ಅಂದರೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀರಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ, ಅದಕ್ಕೆ ಇಲ್ಲಿವರೆಗೂ ನೋಡ್ತೀರಾ. ಸೊ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಹೇಳ್ಬಿಡ್ರಿ. ಬಾಯ್ ಬಾಯ್.